ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಪವಿತ್ರ. ಸ್ನೇಹಿತರೆ, ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ಲೀಲಾವತಿ ಅವರದ್ದು ವಿಶೇಷ ಅಧ್ಯಾಯ. 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಲಲಿತ ಕಲೆಯನ್ನ ಕರತಲಾಮಲಕ ಮಾಡಿಕೊಂಡಿದ್ದ ಇವರು ಒಂದ್ ಕಾಲದಲ್ಲಿ ಇಡೀ ಕನ್ನಡ ಇಂಡಸ್ಟ್ರಿಯನ್ನೇ ಆಳಿದ್ರು. ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲದೆ ಸಾರ್ವಜನಿಕ ಕ್ಷೇತ್ರದಲ್ಲೂ ಲೀಲಾವತಿ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ. ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಈ ವರದಿಯಲ್ಲಿ ಆ ಮಹಾನ್ ನಟಿಯ ಬಗ್ಗೆ ತಿಳ್ಕೊಂಡು ಬರೋಣ. ಅವರ ಜೀವನ ಹೇಗಿತ್ತು, ಅವರ ಹಿನ್ನೆಲೆ ಏನು, ಸಿನಿಮಾ ಕ್ಷೇತ್ರದಲ್ಲಿ ಅವರು ಮಾಡಿದಂತ ಮೋಡಿ ಎಂಥದ್ದು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಕೊನೆ ತನಕ ಮಿಸ್ ಮಾಡದೆ ನೋಡಿ. ಜನನ ಮತ್ತು ಬಾಲ್ಯ. ಸ್ನೇಹಿತರೆ, ನಟಿ, ನಿರ್ಮಾಪಕಿ, ಲೇಖಕಿ, ಸಮಾಜ ಸೇವಕಿ ಅಂತ ಗುರುತಿಸಿಕೊಂಡಿರುವ ಲೀಲಾವತಿ ಅವರು ಹುಟ್ಟಿದ್ದು ಡಿಸೆಂಬರ್ 24, 1937ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ. ಮನೆಯಲ್ಲಿ ವಿಪರೀತ ಎನಿಸುವಷ್ಟು ಬಡತನ. ಬೇರೆಯವರ ಮನೆಯಲ್ಲಿ ಮುಸುರೆ ಪಾತ್ರೆ ತಿಕ್ಕಿ ಜೀವನ ನಡೆಸ್ತಾ ಇದ್ದಂತ ಲೀಲಾವತಿ ಅವರಿಗೆ ಜಾಸ್ತಿ ಓದೋಕಾಗ್ಲಿಲ್ಲ. 2ನೇ ತರಗತಿ ತನಕ ಮಾತ್ರ ಇವರು ಓದಿದ್ರು. ಆದ್ರೆ ಬಡತನ ಅನ್ನೋದು ಅವರ ಉತ್ಸಾಹಕ್ಕೆ ತಡೆಯುಂಟು ಮಾಡಲಿಲ್ಲ. ಲೀಲಾವತಿ ಅವರು ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ಹಾಗೂ ನಾಟಕಗಳಲ್ಲಿ ಆಸಕ್ತಿಯನ್ನ ಹೊಂದಿದ್ರು. ಇದು ಸ್ಯಾಂಡಲ್ವುಡ್ ಅನ್ನೋ ಬಣ್ಣದ ಲೋಕಕ್ಕೆ ಅವರನ್ನ ಅತ್ಯಂತ ಬೇಗ ಎಳ್ಕೊಂಡು ಬಂತು. 12ನೇ ವಯಸ್ಸಿಗೆ ಬಣ್ಣದ ಲೋಕಕ್ಕೆ ಎಂಟ್ರಿ. ಹೌದು ಸ್ನೇಹಿತರೆ, 1949ರಲ್ಲಿ ಶಂಕರ್ ಸಿಂಗ್ ಅವರ ನಾಗಕನ್ನಿಕಾ ಅನ್ನೋ ಸಿನಿಮಾದಲ್ಲಿ ಸಖಿಯ ಪಾತ್ರ ಮಾಡೋ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಲೀಲಾವತಿ ಅವರು ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. 5-6 ದಶಕಗಳು ಸಿನಿಮಾ ರಂಗದಲ್ಲೇ ಕಳೆದಿದ್ದಾರೆ. ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದಂತ ಲೀಲಾವತಿ ಅವರು ಮಹಾಲಿಂಗ ಭಾಗವತ್ ಅವರ ನಾಟಕ ಸಂಸ್ಥೆಯನ್ನ ಸೇರಿ ಅಭಿನಯವನ್ನ ಕೂಡ ಪಳಗಿಸಿಕೊಳ್ತಾರೆ. ನಂತರ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಮಾಂಗಲ್ಯ ಯೋಗ ಅನ್ನೋ ಸಿನಿಮಾದ ಮೂಲಕ ಕಾಣಿಸಿಕೊಂಡ್ರು. ಆನಂತರ ರಣಧೀರ ಕಂಠೀರವ ಸಿನಿಮಾದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡ್ತಾರೆ. ಇದಾದ ಬಳಿಕ ತೆರೆ ಕಂಡ ರಾಣಿ ಹೊನ್ನಮ್ಮ ಸಿನಿಮಾ ಲೀಲಾವತಿಯವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ತಂದುಕೊಡುತ್ತೆ. ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಜೋಡಿ ಸೂಪರ್ ಹಿಟ್ ಜೋಡಿ ಅಂತ ಕರೆಸಿಕೊಳ್ಳುತ್ತೆ. ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಜೋಡಿಯಾಗಿ ನಟಿಸಿದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಸಿನಿಮಾಗಳು ಈಗಿನ ಜನರೇಷನ್ಗೂ ಫೇವರೇಟ್ ಅಂತಾನೆ ಹೇಳ್ಬೋದು. ಸಂತ ತುಕಾರಾಮ, ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಗಾಳಿಗೋಪುರ, ಕನ್ಯಾರತ್ನ, ಕುಲವಧು, ವೀರಕೇಸರಿ, ಮನಮೆಚ್ಚಿದ ಮಡದಿ, ಹೀಗೆ ಹಲವಾರು ಮೂವಿಗಳು ಸೂಪರ್ ಹಿಟ್ ಆಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕೆಲವೊಂದಿಷ್ಟು ಮೂವಿಗಳಲ್ಲಿ ಲೀಲಾವತಿ ಅವರು ಹೀರೋಗಳಿಗಿಂತ ಜಾಸ್ತಿ ಸಂಭಾವನೆ ಪಡಿತಾ ಇದ್ರು. ಆಗಿನ ಕಾಲಕ್ಕೆ ಅಷ್ಟು ಬೇಡಿಕೆಯ ನಟಿಯಾಗಿದ್ರು ಲೀಲಾವತಿ ಅಮ್ಮ. ಅಭಿನಯವನ್ನೇ ಉಸಿರಾಡ್ತಿದ್ದಂತ ಲೀಲಾವತಿ ತಮಗೆ ವಹಿಸಿದ ಪಾತ್ರವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ರು. ಹಾಸ್ಯ, ಕರುಣೆ, ಶೃಂಗಾರ, ರೌದ್ರ, ಹೀಗೆ ಎಲ್ಲಾ ರಸಗಳಲ್ಲೂ ಸೈ ಅನಿಸ್ಕೊಂಡಿದ್ರು. ಆ ಕಾಲದಲ್ಲಿ ಅವರು ಮಾಡಿದ ಪೋಷಕ ಪಾತ್ರಗಳು, ಕಾಮಿಡಿ ಪಾತ್ರಗಳು ಸಿನಿಮಾವನ್ನೇ ಗೆಲ್ಲಿಸ್ತಿದ್ವು. ಸಿನಿಮಾದ ಆತ್ಮದಂತೆ ಅವು ಜನರ ಮನಸ್ಸಲ್ಲಿ ಉಳಿದಿತ್ತು. ದ್ವಿಪಾತ್ರದಲ್ಲೂ ಲೀಲಾವತಿಯವರು ನಟಿಸಿದ್ದಾರೆ. ಇನ್ನು ಲೀಲಾವತಿಯವರು ರಾಜ್ಕುಮಾರ್, ಕಲ್ಪನಾ, ವಿಷ್ಣುವರ್ಧನ್, ಪಂಡ್ರಿಭಾಯಿ, ಆರತಿ, ದ್ವಾರಕೀಶ್ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆಯೂ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಮುಡಿಗೇರಿಸಿಕೊಂಡ ಪ್ರಶಸ್ತಿಗಳು. ಕನ್ನಡದ ಟಾಪ್ ನಟಿಯಾಗಿದ್ದ ಲೀಲಾವತಿ ಅವರು ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ತುಳು ಭಾಷೆಗಳಲ್ಲೂ ಸಹ ಸಿನಿಮಾ ಮಾಡಿದ್ದಾರೆ. 600ಕ್ಕೂ ಹೆಚ್ಚು ಮೂವಿಗಳಲ್ಲಿ ನಟಿಸಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚಿದ್ದಾರೆ. ಅಷ್ಟಲಕ್ಷ್ಮಿ ಕಂಬೈನ್ಸ್ ಮತ್ತು ಲೀಲಾವತಿ ಕಂಬೈನ್ಸ್ ಮೂಲಕ ಮೂವಿಗಳನ್ನು ಸಹ ಪ್ರೊಡ್ಯೂಸ್ ಮಾಡಿದ್ದಾರೆ. ಕಾಲೇಜ್ ಹೀರೋ, ಕನ್ನಡದ ಕಂದ, ಹೀಗೆ ಹಲವು ಸಿನಿಮಾಗಳಿಗೆ ಬರಹಗಳನ್ನು ಸಹ ಬರೆದಿದ್ದಾರೆ. ಮದುವೆ ಮಾಡಿ ನೋಡು ಹಾಗೂ ಸಂತ ತುಕಾರಾಮ ಮೂವಿಗೆ 2 ರಾಷ್ಟ್ರಪತಿ ಪ್ರಶಸ್ತಿಗಳು ಸಹ ಬಂದಿದೆ. ತುಂಬಿದ ಕೊಡ, ಮಹಾತ್ಯಾಗ, ಭಕ್ತ ಕುಂಬಾರ, ಸಿಪಾಯಿ ರಾಮು ಹಾಗೂ ಗೆಜ್ಜೆ ಪೂಜೆ ಮೂವಿಗೆ ಒಟ್ಟು 6 ರಾಜ್ಯ ಪ್ರಶಸ್ತಿಗಳು. ಕನ್ನಡದ ಕಂದ ಮೂವಿಯ ಅಭಿನಯಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಇವರ ಜೀವಮಾನದ ಸಾಧನೆಗೆ 1999ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದ್ದಾರೆ. 2008ರಲ್ಲಿ ತುಮಕೂರು ಯೂನಿವರ್ಸಿಟಿ ಇವರಿಗೆ ಗೌರವ ಡಾಕ್ಟರೇಟ್ಯನ್ನು ಸಹ ಕೊಟ್ಟಿದೆ. ಲೀಲಾವತಿಯವರ ಖಾಸಗಿ ಜೀವನ. ಸ್ನೇಹಿತರೆ, ಸಿನಿ ಜೀವನದಲ್ಲಿ ಯಶಸ್ಸಿನ ತುತ್ತ ತುದಿ ತಲುಪಿದ ಲೀಲಾವತಿಯವರ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನ, ಸಂಕಷ್ಟದ ಸಂದರ್ಭಗಳನ್ನ ಎದುರಿಸಿದ್ದಾರೆ. ಮಹಾಲಿಂಗ ಭಾಗವತ ಅವರನ್ನ ಮದುವೆ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದವು. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳ ಹಿಂದೆ ಫೋಟೋ ಒಂದು ಕೂಡ ವೈರಲ್ ಆಗಿತ್ತು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಹಾಗೂ ಲೀಲಾವತಿ ಅವರಿಗೂ ಪ್ರೀತಿ ಇತ್ತು. ವಿನೋದ್ ರಾಜ್ ಅವರು ಈ ಪ್ರೀತಿಗೆ ಸಾಕ್ಷಿಯಾಗಿ ಹುಟ್ಟಿದ್ರು ಅಂತ ಹೇಳಲಾಗುತ್ತೆ. ಇದೆಲ್ಲ ಖ್ಯಾತ ಪತ್ರಕರ್ತ ಕಮ್ ಸಾಹಿತಿ ರವಿ ಬೆಳಗೆರೆ ಅವರು ಬರೆದ ರಾಜ್ ಲೀಲಾ ವಿನೋದ ಅನ್ನೋ ಪುಸ್ತಕದಲ್ಲಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರು ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು ಫೋಟೋಗಳು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಬರೆದಂತಹ ಪತ್ರಗಳನ್ನು ಸಹ ಇದೇ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ.
ಒಂದು ಇಂಟರ್ವ್ಯೂನಲ್ಲಿ ಮದುವೆ ಬಗ್ಗೆ ಕೇಳಿದಾಗ ಸ್ವತಃ ಲೀಲಾವತಿಯವರು ಕೂಡ ಮಾರ್ಮಿಕವಾಗಿ ಮಾತಾಡಿದ್ರು. ನನ್ನ ಪತಿಯವರು ನಾನು ಮತ್ತು ನನ್ನ ಮಗನನ್ನ ನನ್ನವರು ಅಂತ ಹೇಳಿದ್ರೆ ಅವರನ್ನ ಕಟ್ಕೊಂಡವರು ಸತ್ತೋಗ್ತಿದ್ರು, ಅದಕ್ಕೆ ನಾನು ಏನೂ ಹೇಳೋಕೆ ಹೋಗ್ಲಿಲ್ಲ ಅಂತ ಹೇಳಿದ್ರು. ಹೀಗೆ ಖುದ್ದು ಲೀಲಾವತಿಯವರು ತಮ್ಮ ಮದುವೆ ಬಗ್ಗೆ, ತಮ್ಮ ಗಂಡನ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ. ಹೀಗಾಗಿ ಲೀಲಾವತಿಯವರ ಮದುವೆ ವಿಚಾರದ ಬಗ್ಗೆ ಕ್ಲಿಯರ್ ಆಗಿ ಉತ್ತರ ಸಿಗ್ಲಿಲ್ಲ. ಬಟ್ ಇದಕ್ಕೆ ತಕ್ಕಂತೆ ಇವತ್ತಿಗೂ ತೀವ್ರವಾದಂಥ ವಾದ ವಿವಾದಗಳು, ಜಗಳಗಳು ನಡೀತಾನೆ ಇರುತ್ತೆ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಲೀಲಾವತಿಯವರ ಪರ, ಕೆಲವರು ರಾಜ್ ಕುಟುಂಬದ ಪರ ಮಾತಾಡ್ತಿರ್ತಾರೆ. ಲೀಲಾವತಿಯವರು ದೊಡ್ಡ ಮನೆ ಹೆಸರನ್ನ ಹಾಳು ಮಾಡೋಕೆ ಈ ರೀತಿಯೆಲ್ಲ ಮಾತಾಡ್ತಾರೆ. ಲೀಲಾವತಿಯವರು ರಾಜ್ಕುಮಾರ್ ಪತ್ನಿ ಅಂತ ಹೇಳೋ ಮೂಲಕ ಗೌರವ ಸಂಪಾದಿಸೋಕೆ ನೋಡ್ತಿದ್ದಾರೆ ಅಂತ ಕೂಡ ಲೀಲಾವತಿಯವರ ಮೇಲೆ ಆರೋಪ ಮಾಡಲಾಗತ್ತೆ. ಅಷ್ಟೇ ಅಲ್ಲ, ಲೀಲಾವತಿಯವರು ಈಗಿರುವ ನೆಲಮಂಗಲದ ಆಸ್ತಿಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರೇ ಕೊಡಿಸಿದ್ದು ಅಂತ ಕೂಡ ಕೆಲವೊಂದಿಷ್ಟು ಆರೋಪಗಳಿದೆ. ಅದೇನೇ ಇರಲಿ, ಈಗ ರಾಜ್ ಕುಟುಂಬ ಹಾಗೂ ಲೀಲಾವತಿಯವರ ಕುಟುಂಬ ತುಂಬಾನೇ ಅನ್ಯೂನ್ಯವಾಗಿದ್ದಾರೆ. ಮೊನ್ನೆ ಅಷ್ಟೇ ಶಿವರಾಜ್ ಕುಮಾರ್ ಅವರು ನೆಲಮಂಗಲದಲ್ಲಿರುವ ಲೀಲಾವತಿಯವರ ಮನೆಗೆ ಭೇಟಿ ನೀಡಿ ಲೀಲಾವತಿಯವರ ಕ್ಷೇಮವನ್ನ ವಿಚಾರಿಸ್ಕೊಂಡು ಬಂದಿದ್ರು. ಏನು ಲೀಲಾವತಿಯ ಹಾಗೂ ಅವರ ಮಗ ವಿನೋದ್ ರಾಜ್ ಅವರ ಮೇಲೆ ಹತ್ಯಾ ಪ್ರಯತ್ನ ಕೂಡ ನಡೆದಿದೆ. ಸುಮಾರು 7 ಬಾರಿ ಇವರ ಮೇಲೆ ಗುಂಡು ಹಾರಿಸೋ ಪ್ರಯತ್ನ ಮಾಡಲಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆಸ್ತಿ ಎಷ್ಟಿದೆ ಸ್ನೇಹಿತರೆ? ಲೀಲಾವತಿಯವರ ಆಸ್ತಿ ಬಗ್ಗೆ ಲೀಲಾವತಿಯವರೇ ಹಲವು ಕಡೆ ಹೇಳ್ಕೊಂಡಿದ್ದಾರೆ. ನಾನು ಇವಾಗೇನು ಆಸ್ತಿ ಹೊಂದಿದ್ದೀನಿ ಅದೆಲ್ಲವೂ ನಾನೇ ಒಂಟಿಯಾಗಿ ದುಡಿದು ಸಂಪಾದಿಸಿದ್ದು, ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು. ಸದ್ಯಕ್ಕೆ ನೆಲಮಂಗಲದಲ್ಲಿ ಲೀಲಾವತಿಯವರ ತೋಟ ಹಾಗೂ ಮನೆ ಇದೆ. ಇಲ್ಲಿ ಸುಮಾರು 8.5 ಎಕರೆ ಜಮೀನಿದೆ. ಇದರಲ್ಲಿ ತೆಂಗು, ಅಡಿಕೆ, ಬಾಳೆ, ಚಿಕ್ಕು, ನೇರಳೆ ಹಣ್ಣು ಹೀಗೆ ಸುಮಾರು ಒಂದು 50ಕ್ಕಿಂತ ಜಾಸ್ತಿ ವೆರೈಟಿಯ ಮರಗಿಡಗಳಿದೆ. ಇದನ್ನ ಬಿಟ್ಟು ಚೆನ್ನೈನಲ್ಲೂ ಕೂಡ ಲೀಲಾವತಿಯವರು ಒಂದು ಮನೆಯನ್ನ ಹೊಂದಿದ್ದಾರೆ. ವಿನೋದ್ ರಾಜ್ ಅವರ ಹೆಂಡತಿ ಮತ್ತು ಮಗ ಚೆನ್ನೈನಲ್ಲಿ ಆ ಮನೆಯನ್ನ ನೋಡ್ಕೊಂಡಿದ್ದಾರೆ. ಇನ್ನು ಲೀಲಾವತಿಯವರ ಒಟ್ಟು ಆಸ್ತಿಯ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಹೇಳಲಾಗಿಲ್ಲ. ಸ್ನೇಹಿತರೆ, ಲೀಲಾವತಿಯವರು ಸಾರ್ವಜನಿಕವಾಗಿಯೂ ಕೂಡ ಸಹಾಯ ಮಾಡಿದ್ದಾರೆ. ಬಡವರಿಗೆ ಹಾಗೂ ಪಶು ಪಕ್ಷಿಗಳಿಗೂ ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಪಶು ಆಸ್ಪತ್ರೆಯನ್ನ ಕಟ್ಟಿಸಿದ್ರು. DCM DK ಶಿವಕುಮಾರ್ ಅವರು ಲೀಲಾವತಿಯವರು ಕಟ್ಟಿಸಿದ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಸೊ ಸ್ನೇಹಿತರೆ, ನೋಡಿದ್ರಲ್ವಾ ಲೀಲಾವತಿಯವರ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.